ನಾನು ಇವತ್ತು ಐಪ್ಯಾಡ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ, ಮತ್ತೆ ಇವತ್ತು ಬಂದು ಸಂಕಷ್ಟಿ ಕೂಡ. ಬನ್ನಿ ಗೈಸ್ ಹೋಗೋಣ. ಅಯ್ಯೋ ನಿಮಗೆ ಆಕಾಶ ತೋರಿಸ್ತೀನಿ ನೋಡಿ ಹೆಂಗಿದೆ. ಒಂದ್ ಕಡೆ ಫುಲ್ಲು ಸೂರ್ಯ, ಇನ್ನೊಂದ್ ಕಡೆ ಫುಲ್ಲು ಮೋಡ ಕವಿದ ವಾತಾವರಣ. ಹೇಗಿತ್ತು ಕೆಲಸ? ದರಿದ್ರವಾಗಿತ್ತು ಗೈಸ್. ಇವತ್ತು ಕೊಲೀಗ್ ಜೊತೆ ಜಗಳ ಆಡ್ಬಿಟ್ಟೆ. ಈ ದೇಶಕ್ಕೆ ಬಂದ್ಮೇಲೆನೆ ಗೈಸ್ ಒಳ್ಳೆಯವರು ಕೆಟ್ಟವರು ತುಂಬಾ ಅಂದ್ರೆ ತುಂಬಾ. ಎಲ್ಲಾರು ಸೈಕಲ್ ತಗೊಂಡು ಹೆಂಗ್ ಹೋಗ್ತಾ ಇದಾರೆ. ನಾವು ಸೈಕಲ್ ತಗೊಳ್ಳೋಣ. ಸೈಕಲ್ ತಗೊಂಡೋಗ್ಬೋದಾಗಿತ್ತಲ್ಲ. ಪಾಪ್ ಸ್ಟೋರ್ ನೋಡಿ, ಇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ. ಸೊ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲು ಅಂತ ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ನ ನೋಡಿರ್ತೀರ. ಹೌದು, ನಾನು ಇವತ್ತು ಐಪ್ಯಾಡ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನಗೆ ಐಪ್ಯಾಡ್ ತೊಗೊಳೋದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಗೈ. ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಪ್ಪ ಟ್ಯಾಬ್ ಎಲ್ಲ ತಂದ್ಕೊಡೋರು. ಎಲ್ಲರೂ ಫಾರಿನ್ ಕಂಟ್ರೀಸ್ಗೆ ಅಲ್ಲಿ ಇಲ್ಲಿ ನಮ್ಮಪ್ಪ ಹೊರಗಡೆ ಅಂತ ಹೋದಾಗ ಜಾರ್ಜಿಯಾಯಿಂದ ಮತ್ತೆ ಅಮೇರಿಕಾಯಿಂದ ಮತ್ತೆ ಎಷ್ಟೊಂದು ಜಾಗಕ್ಕೆಲ್ಲ ಹೋದಾಗೆಲ್ಲ ಟ್ಯಾಬ್ ತಂದ್ಕೊಡೋರು. ಲೆನೋವಾ ಅಂತ ಒಂದು ಕಂಪ್ನಿ ಇದೆ ಗೊತ್ತಾ, ಅದು ಮತ್ತೆ ಸ್ಯಾಮ್ಸಂಗು, ಆ ಥರ ಎಷ್ಟೊಂದು ಟ್ಯಾಬ್ಗಳನ್ನ ಚಿಕ್ಕ ವಯಸ್ಸಿಂದ ತಂದ್ಕೊಡಿದ್ರು. ಬಟ್ ಐ ನೆವರ್ ಹ್ಯಾಡ್ ಅ ಐಪ್ಯಾಡ್. ಅದಕ್ಕೆ ಐ ವಾಂಟೆಡ್ ಟು ಬೈ ಅನ್ ಐಪ್ಯಾಡ್. ಗೈಸ್, ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಈ ಒಂದು ಐಫೋನ್ 17 Pro Maxನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಎಡಿಟ್ ಆಗಲಿ ಇಲ್ಲ ನಾರ್ಮಲ್ ವಿಡಿಯೋಸ್ ಅಂತ ಅಂದರೆ ಇವಾಗ ಏನು ರೆಕಾರ್ಡ್ ಆಗ್ತಿದೆ ಅಲ್ವಾ, DJI ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀನಿ. ಇಲ್ಲ ಕೆಲವೊಂದು ಕಡೆ ಯಾವಾಗಾದ್ರು ಕ್ಯಾಮ್ರಾ ತೊಗೊಂಡೋಗಿಲ್ಲ ಅಂದರೆ ಫೋನಲ್ಲೇ ರೆಕಾರ್ಡ್ ಮಾಡೋದು. ಸೊ ಇದೊಂದು ಫೋನ್ನ ನಾನು ವಿಡಿಯೋ ತೆಗಿಯೋಕ್ಕೆ ಮತ್ತು ವಿಡಿಯೋ ಎಡಿಟ್ ಮಾಡೋಕ್ಕೆ ಅಂತ ಉಪಯೋಗಿಸ್ತಿದ್ದೀನಿ. ಐ ಜಸ್ಟ್ ವಾಂಟೆಡ್ ಅ ಬಿಗ್ ಸ್ಕ್ರೀನ್ ಡಿವೈಸ್. ನನ್ನ ಹತ್ರ ಆಲ್ರೆಡಿ ಮ್ಯಾಕ್ಬುಕ್ ಇದೆ. ಬಟ್ ಮ್ಯಾಕ್ಬುಕ್ಕಲ್ಲಿ ನನಗೆ ಇದನ್ನೆಲ್ಲ ಮೌಸ್ ಎಲ್ಲ ಇಟ್ಕೊಂಡು ನನಗೆ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಐ ವಾಂಟೆಡ್ ಸಮಥಿಂಗ್ ಲೈಕ್ ಟಚ್ ಸ್ಕ್ರೀನ್ ಥರ. ಅದಕ್ಕೆ ಇವತ್ತು ಐಪ್ಯಾಡ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನಾನಂತೂ ತುಂಬಾ ಅಂದರೆ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಅದು ಬೇರೆ ಇವತ್ತು ಬಂದು ಗುರುವಾರ, ಮತ್ತೆ ಇವತ್ತು ಬಂದು ಸಂಕಷ್ಟಿ ಕೂಡ. ಅದಕ್ಕೆ ನಾನು ತುಂಬಾ ಅಂದರೆ ತುಂಬಾನೇ ಖುಷಿ ಆಗಿದ್ದೀನಿ ಗೈಸ್, ಒಳ್ಳೆ ದಿನ ತಗೋತಿದ್ದೀನಿ ಅಂತ. ಸೊ ಇವಾಗ ನನ್ನ ಜೊತೆ ಜಾನ್ವಿ ಬರ್ತಾ ಇದ್ದಾಳೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ಲು ಅವಳು. ಇವಾಗ ಟೈಮ್ ಬಂದು 3:49 ಆಗಿದೆ. ಮಧ್ಯಾಹ್ನ 3:49 ಆಗಿದೆ. ಇವಾಗ ಇನ್ನೇನು ಹೊರಡಬೇಕು. ಜಾನ್ವಿ ರೆಡಿ ಆಗ್ತಾ ಇದ್ದಾಳೆ. ನಾನು ಅಷ್ಟರಲ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಹೆಂಗಿದ್ರು ಸಂಕಷ್ಟಿ ಅಲ್ವಾ, ಒಳ್ಳೆ ದಿನ. ದೇವ್ರ ಪೂಜೆ ಮಾಡಿ ಐಪ್ಯಾಡ್ ತರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ದೇವ್ರ ಪೂಜೆ ಮಾಡೋಣ. ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ನಿಮಗೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ ರೀ, ಇಲ್ಲಿ ಕಾಣಿಸ್ತಿದ್ಯಾ? ಸೊ ಇಲ್ಲೆಲ್ಲ ರೋಸ್ ಬೆಳೆದಿದೆ ಗೈಸ್. ವೈಟ್ ಕಲರ್ ಕಾಣಿಸ್ತಿದ್ಯಾ ನೋಡಿ ಇಲ್ಲಿ, ಮತ್ತು ಇಲ್ಲಿ. ಇವಾಗ ಇದನ್ನು ಹೋಗಿ ಕಿತ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಬೇಕು. ಬನ್ನಿ ಗೈಸ್ ಮಾಡೋಣ. ಈಗಿನ್ನು ಹೊರಗಡೆ ಹೇಗಿದೆ ಅಂತ ನಮ್ಮ ಮನೆ ಕಿಟಕಿಯಿಂದ ತೋರಿಸ್ದೆ. ಮಳೆ ಬರ್ತಿರ್ಲಿಲ್ಲ. ಇವಾಗ ನೋಡಿ ವೆದರ್ ಏನಾಗಿದೆ, ಮಳೆ ಬರ್ತಿದೆ ಗೈಸ್. ಅಯ್ಯೋ ನಿಮಗೆ ಹೇಳಿ, ಅಯ್ಯೋ ಗೈಸ್, ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಗೈಸ್. ಗಾಳಿ ಸಮೇತ ಮಳೆ ಬರ್ತಿದೆ. ನಾನು ಏನು ಗೈಸ್ ಮಾಡಲಿ? ಹೂವು ಕಿತ್ಕೊಳ್ಳೋಕ್ಕೆ ಅಂತ ಈಚೆ ಬರೋಷ್ಟರಲ್ಲಿ ಈ ಥರ ಮಳೆ ಬರ್ಸಿದ್ರೆ ನಾನು ಎಲ್ಲಿ ಹೋಗ್ಲಪ್ಪ ದೇವ್ರೆ. ಗೈಸ್, ಜಸ್ಟ್ ಇನ್ 1 minute, 1 ನಿಮಿಷದಲ್ಲಿ ಹೆಂಗ್ ಬರ್ತಾ ಇದೆ ನೋಡಿ. ಬನ್ನಿ ಗೈಸ್ ಹೋಗೋಣ. ಅಯ್ಯೋ ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಮಳೆ ನನ್ನ ಜೊತೆ ಆಟ ಆಡ್ತಾ ಇದೆ ಗೈಸ್. ಹೋಗ್ತಾ ಇದ್ದೀನಿ, ಹಂಗೆ ಬರ್ತಾ ಇದೆ. ಹೋಗಬೇಕು ಹೆಂಗಾರು ಮಾಡಿ. ಹೇರೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದೆ, ಎಲ್ಲ ಗಜಬೀಜಿ ಆಗೋಯ್ತು ಗೈಸ್. ಹಂಗೆ ಬಿಸಿಲು ಕೂಡ ಇದೆ. ಏನು ಗೈಸ್ ಇದು ವೆದರು? ಯಾಕಪ್ಪ ದೇವ್ರೆ, ಲಂಡನಲ್ಲಿ ಈ ಥರ ಇಟ್ಟಿದ್ಯಾ ವೆದರ್ನ? ಹಾಂ ನೋಡಿ, ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಗೈಸ್. ನಮ್ಮ ಮೈಂಡು ಕಾಯಬೇಕು. ಮಳೆ ಒಂದು ಸ್ವಲ್ಪ ಕಡಿಮೆ ಆಗೋವರೆಗೂ ಕಾದ್ಬಿಟ್ಟು ಹೋಗಿ ಹೂವು ಕಿತ್ಕೊಂಡು ದೇವ್ರ ಪೂಜೆ ಮಾಡಿಬಿಡ್ಬೇಕು ಗೈಸ್. ಆವಾಗಲೇ ಸಮಾಧಾನ ಆಗೋದು. ನೋಡಿ ಹೆಂಗೆ ಬರ್ತಾ ಇದೆ ಸೂರ್ಯ ಹಂಗೆ ಬರ್ತಾ ಇದೆ. ಸೂರ್ಯನ ಜೊತೆ ಮಳೆ ಬರ್ತಾ ಇದೆ. ರೈನ್ಬೋ ಬರುತ್ತೆ ಅನಿಸುತ್ತೆ ಗೈಸ್ ಇವತ್ತು. ನಿಮಗೆ ಆಕಾಶ ತೋರಿಸ್ತೀನಿ ನೋಡಿ ಹೆಂಗಿದೆ. ಒಂದು ಕಡೆ ಫುಲ್ಲು ಸೂರ್ಯ, ಇನ್ನೊಂದು ಕಡೆ ಫುಲ್ಲು ಮೋಡ ಕವಿದ ವಾತಾವರಣ. 2 ಡಿಫ್ರೆಂಟ್ ವೆದರ್ ಇನ್ 1 ಸ್ಕೈ ಗೈಸ್. ಆ ಕಡೆ ಲೆಫ್ಟ್ ಸೈಡ್ ಫುಲ್ಲು ಮಳೆ, ರೈಟ್ ಸೈಡ್ ಫುಲ್ಲು ಬಿಸಿಲು. ಬನ್ನಿ ಹೋಗೋಣ. ನಿಂತೋಯ್ತು ಇವಾಗ. 2 ನಿಮಿಷದ ಮಳೆ ಬಂತು, ಹಿಂಗೆ ನಿಂತೋಯ್ತು. ಇವಾಗ ಹೂವು ಚೆನ್ನಾಗಿರೋದು ಯಾವುದು ಅಂತ ನೋಡಿ ಕಿತ್ಕೋತೀನಿ.
ಕಿತ್ಕೊಂಡು ಆಮೇಲೆ ಸಿಗ್ತೀನಿ ರೀ ಗೈಸ್. ನಿಮಗೆ ತುಂಬ ಗಾಳಿ ಇದೆ ನೋಡಿ ಗೈಸ್. ಈಗ ಈಚೆ ಹೋಗಿ ಒಳಗಡೆ ಬರೋಷ್ಟ್ರಲ್ಲಿ ಆಲ್ರೆಡಿ ಬಿಸಿಲು. ಜಸ್ಟ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಈ ಥರ ವೆದರ್ ಚೇಂಜ್ ಆಗ್ತಿದೆ. ಏನು ಮಾಡೋಣ ನಾವು ಹೇಳಿ. ಇವಾಗ ಹೋಗಿ ಈಚೆಗಡೆ ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ದೀನಿ. ಏನು ಸಕ್ಕದಾಗಿದೆ ನೋಡಿ ಗೈಸ್. ವೈಟ್ ಕಲರ್ ರೋಸ್ ಇದು. ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿದ್ದೀನಿ. ಈಚೆ ಬೆಳೆದಿರೋದಲ್ವಾ, ಈಚೆಯಿಂದ ದೇವ್ರಿಗೆ ಮುಡ್ಸೋಕೆ ಮುಂಚೆ ಯೂಶ್ವಲಾಗಿ ನಾನು ವಾಶ್ ಮಾಡೇ ಹಾಕೋದು. ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ. ಮೊಗ್ಗುನು ಕಿತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟು ಕಿತ್ಕೊಂಡ್ಬಂದಿದ್ದೀನಿ. ಬನ್ನಿ ಇದನ್ನು ದೇವ್ರಿಗೆ ಮುಡಿಸಿ ಪೂಜೆ ಮಾಡೋಣ. ಗೈಸ್ ಇವಾಗ ಈ ಥರ ಪೂಜೆ ಮಾಡಿದ್ದೀನಿ ನಾನು. ನೋಡಿ ಗೈಸ್, ನಮ್ಮ ಪುಟ್ಟು ದೇವ್ರ ಮನೆ ಹೇಗಿದೆ. ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ ಗೈಸ್. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಒಳ್ಳೆ ಬುದ್ಧಿ ಕೊಡಲಿ ನಿಮ್ಮೆಲ್ಲರಿಗೂ. ಎಲ್ಲರೂ ಚೆನ್ನಾಗಿರಿ ಗೈಸ್. ಗೈಸ್ ಇವಾಗ ಪೂಜೆ ಎಲ್ಲ ಮಾಡಾಯಿತು. ಪೂಜೆ ಮಾಡಿದ್ಮೇಲೆ ಮನ್ಸಿಗಂತೂ ಎಷ್ಟು ನೆಮ್ಮದಿ ಅನ್ನಿಸ್ತಿದೆ ಅಂತ ಅಂದರೆ ಥರ ಫ್ರೆಶ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಮಳೆ ಬರದೇ ಇದ್ದರೆ ಅಷ್ಟೇ ಸಾಕು. ದೇವ್ರ ಹತ್ರ ಕೇಳ್ಕೊತಿದ್ದೀನಿ, ದೇವರೇ ಪ್ಲೀಸ್ ಮಳೆ ಬರದೇ ಇರೋ ಥರ ಇರಲಿ ಅಂತ. ವೆದರಲ್ಲೂ ಇಟ್ ಇಸ್ ಶೋಯಿಂಗ್ ದಟ್ ಗಾಳಿ ಇದೆ ಅಂತ. ಮಳೆ ಬರುತ್ತಾ ಇಲ್ವಾ ನೋಡಬೇಕು. ಲೆಟ್ಸ್ ಸಿ ಗೈಸ್. ನಾನು ಧೂಪ ಬೇರೆ ಹಚ್ಚಿಸ್ಬಿಟ್ಟಿದ್ದೀನಿ. ಹಳೆ ಮನೇಲಾದರೆ ಧೂಪ ಹೇಗೋ ಎಲ್ಲ ಕಡೆ ಕಿಟಕಿ ತೆಗೆದ್ರೆ ಹೋಗ್ಬಿಡ್ತಿತ್ತು. ಇಲ್ಲಿ ತೆಗ್ದಿದ್ದೀನಿ, ಹೋಗ್ತಾ ಇದೆ. ಆಹಾ, ಆ ಧೂಪದ ಸ್ಮೆಲ್ಲು. ಇವತ್ತು ಚೌತಿ ಆಗಿರೋ ಕಾರಣದಿಂದ ನಾನು ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಅದಕ್ಕೆ ಇವತ್ತು ನೋ ನಾನ್ ವೆಜ್, ಇವತ್ತು ಬರೀ ವೆಜ್. ಇಲ್ಲಿ ಬೆಳಗ್ಗೆ ನನ್ನ ಫ್ರೆಂಡ್ಸು ಪಲಾವ್ ಮಾಡಿದರು. ಸೊ ವೆಜ್ ಪಲಾವ್ ತಿಂದಿದ್ದೀನಿ. ಇವಾಗ ನಾನು ಗಂಜಿ ಕುಡಿಬೇಕು. ಬೆಳಗ್ಗೆ ಮಾಡಿಟ್ಟಿದ್ದೆ, ಸ್ನಾನಕ್ಕೆ ಹೋಗಿ ಬಂದು ಕುಡಿಯೋಣ ಅಂತ ಅಂದ್ಕೊಂಡು. ಇಲ್ಲಿ ಸೊ ಎವ್ರಿ ಡೇ ಬೆಳಗ್ಗೆ ನಾನಂತೂ ಗಂಜಿ ಕುಡಿತಿದ್ದೀನಿ. ರಾಗಿ ಅಂಬ್ಲಿ, ಬೇಸಿಕಲಿ ವೆರಿ ಗುಡ್ ಫಾರ್ ಹೆಲ್ತ್ ಗೈಸ್. ನೀವು ಎಲ್ಲರೂ ಬೆಳಗ್ಗೆ ಹೊತ್ತು ರಾಗಿ ಅಂಬ್ಲಿ ಕುಡೀರಿ. ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮ್ಮ ಹೆಲ್ತ್ಗೆ. ಸೂಪರ್ ಗೈಸ್, ಡನ್. ಖಾಲಿ. ಸೊ ಇದು ಬಂದು ನೋಡಿ ಆಮ್ಲಾ ಜ್ಯೂಸ್. ನಾನು ಬೆಂಗಳೂರಲ್ಲಿದ್ದಾಗ ಎವ್ರಿ ಡೇ ಬೆಳಗ್ಗೆ ಫ್ರೆಶ್ ಆಮ್ಲಾ ಜ್ಯೂಸ್ ಕುಡಿತಿದ್ದೆ. ಇಲ್ಲಿ ಬಂದಮೇಲೆ ಎಲ್ಲೂ ಆಮ್ಲಾ ಅಷ್ಟು ಫ್ರೆಶ್ ಆಗಿ ಸಿಗಲ್ಲ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದನೇ ನಮ್ಮಪ್ಪ ಆಮ್ಲಾ ಜ್ಯೂಸ್ನ ಕೊಟ್ಟು ಕಳಿಸಿದ್ರು ಈ ಸಲ ಬರ್ಬೇಕಾದ್ರೆ. ಸೊ ಇದು ಏನಿಲ್ಲ ಗೈಸ್, ಬಿಸಿನೀರಿಗೆ ಇಲ್ಲ ನಾರ್ಮಲ್ ವಾರ್ಮ್ ವಾಟರ್ಗೆ 20 ml ಹಾಕ್ಕೊಂಡು ಇಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ, ನೀರಿಗೆ ಹಾಕ್ಕೊಂಡು ಕುಡಿಬೇಕು ಅಷ್ಟೇ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಫಾರ್ ಹೆಲ್ತ್. ನೀವು ಎಲ್ಲ ಯಾರು ಆಮ್ಲಾ ಜ್ಯೂಸ್ ಕುಡಿತಿಲ್ಲ ಅಂದರೆ ಈ ಒಂದು ಹ್ಯಾಬಿಟ್ನ ಡೈಲಿ ಮೇಲೆ ಆವರಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಇಟ್ ಈಸ್ ವೆರಿ ನೈಸ್, ವೆರಿ ಗುಡ್. ಟ್ರೈ ಮಾಡಿ ಗೈಸ್. ಯಾರು ಟ್ರೈ ಮಾಡಿಲ್ಲ ಅಂದರೆ ಡೈಲಿ ಬೆಳಗ್ಗೆ ಆಮ್ಲಾ ಜ್ಯೂಸ್ ಇಲ್ಲ ಎಳ್ನೀರು ಏನಾದ್ರು ಕುಡಿತಾ ಇರಿ. ಸೊ ಯುವರ್ ಬಾಡಿ ವಿಲ್ ಬಿ ವೆರಿ 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 ಹೈಡ್ರೇಟೆಡ್. ನಮ್ಮ ಮನೆಯಿಂದ ಈಚೆ ಗಾಳಿ ಹೇಗೆ ಹೋಗ್ತಿದೆ ಅಂತ ಅಂದರೆ ಯಾರು ಹೊರ್ಗಡೆಯಿಂದ ನೋಡಿದವರು ನಮ್ಮ ಮನೇಲಿ ಏನೋ ಬೆಂಕಿ ಹತ್ಕೊಬಿಟ್ಟಿದೆ ಅಂತ ಅನ್ಕೋಬೇಕು. ನೋಡಿ ಹಿಂಗೆ ಹೋಗ್ತಾ ಇದೆ. ಇವಾಗ ಹೋಗೋಣ. ಜಾನ್ವಿ ರೆಡಿ ಆಗ್ತಾ ಇದ್ದಾಳೆ. ನೋಡೋಣ ಎಷ್ಟು ರೆಡಿ ಆಗಿದ್ದಾಳೆ ಅಂತ. ರೆಡಿನಾ? ಸೊ ಗೈಸ್ ನೋಡಿ ಜಾನ್ವಿ ಇದ್ದಾಳೆ ಇಲ್ಲಿ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಕೆಲಸ ಬಂದ ತಕ್ಷಣ ಹೋಗ್ತಿದ್ದೀನಿ ಗೈಸ್. ಹೇಗಿತ್ತು ಕೆಲಸ? ದರಿದ್ರವಾಗಿತ್ತು ಗೈಸ್ ಇವತ್ತು. ಹೌದು ಗೈಸ್, ಪಾಪ ಇವತ್ತು ಕೊಲೀಗ್ ಜೊತೆ ಜಗಳ ಆಡ್ಬಿಟ್ಟೆ. ನೋಡಿ ಗೈಸ್ ಹಿಂಗೆ ಹೇಳು. ಬಂದಿದ ತಕ್ಷಣನೇ ನಮ್ಮ ಸ್ಟ್ಯಾಂಡ್ ನಾವು ತಗೋಬೇಕು, ಇಲ್ಲಾಂದ್ರೆ ಇಲ್ಲೆಲ್ಲ ತುಳಿದಾಕ್ಬಿಡ್ತಾರೆ ಗೈಸ್ ಈ ದೇಶದಲ್ಲೆಲ್ಲ. ಹೌದು, ತುಂಬ ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಅದು ಎಸ್ಪೆಷಲಿ ಇಂಡಿಯನ್ಸ್, ಬಿಕಾಸ್ ಇಲ್ಲಿ ತುಂಬ ರೇಸಿಸಮ್ ನಡೆಯುತ್ತೆ. ಹೌದು ಗೈಸ್. ನಾನು ಫೇಸ್ ಮಾಡಿರಲಿಲ್ಲ, ಇವಾಗ ರೀಸೆಂಟ್ ಟೈಮ್ಸಲ್ಲೇ ಫೇಸ್ ಮಾಡಿದ್ದು. ತುಂಬ ಶಾಕಿಂಗ್ ಆಗಿದೆ ಗೈಸ್. ಅದನ್ನ ಬಿಟ್ಟು ಹೇಗಿತ್ತು ಕೆಲಸ? ಹೇಗೆ ನಡೀತಿದೆ ಎಲ್ಲ? ಚೆನ್ನಾಗಿ ನಡೀತಿದೆ ಗೈಸ್. ಎಲ್ಲ ನೀವೆಲ್ಲ ಹೆಂಗಿದ್ದೀರಾ ಹೇಳಿ, ಕೇಳೋಣ. ತುಂಬ ದಿನ ಆದ್ಮೇಲೆ ಆಚೆ ಹೋಗ್ತಿದ್ದೀನಿ ಗೈಸ್. ತುಂಬ ಅಂದರೆ ತುಂಬ ದಿನ ಆದ್ಮೇಲೆ. ಎಷ್ಟು ಖುಷಿ ಆಗ್ತದೆ ಇವತ್ತು ನಾನೇನೋ ತಗೋತಾ ಇದ್ದೀನಿ. ಎಸ್ ಗೈಸ್, ವೆರಿ ಹ್ಯಾಪಿ. ನಮ್ಮ ಪ್ಲ್ಯಾನ್ ಸ್ಯಾಟರ್ಡೇ ಇದ್ದಿದ್ದು. ನಾನು ಎಲ್ಲ ಥರ್ಸ್ಡೇನೇ ಹೋಗೋಣ ಅಂದ್ಬಿಟ್ಟು ಥರ್ಸ್ಡೇನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥರ್ಸ್ಡೇ ಬೇರೆ ಇವತ್ತು ಒಳ್ಳೆ ದಿನ ಅಲ್ವಾ ಗೈಸ್? ಇವತ್ತು ರಾಯರ ದಿನ, ಮತ್ತೆ ಇವತ್ತು ಸಂಕಷ್ಟಿ ಬೇರೆ. ಸೊ ಗಣೇಶ ಬ್ಲೆಸ್ ಮಾಡಲಿ ಅಂತ ಅಂದ್ಬಿಟ್ಟು. ನೀನು ಊಟ ಎಲ್ಲ ತಿಂದ? ತಿಂದೆ ಗೈಸ್. ಏನು ತಿಂದೆ?
ನಂದು ಇನ್ನೊಂದು ಕೊಲಿಗ್ ಇದ್ದಾಳಲ್ಲ ಗೈಸ್, ಕೆಟ್ಟವ್ರು ಇರ್ತಾರೆ ಒಳ್ಳೆಯವ್ರು ಇರ್ತಾರೆ. ಒಳ್ಳೆ ಕೊಲಿಗ್ ನಂಗೆ ಊಟ ತೊಗೊಂಬಂದು ಕೊಡ್ತಾಳೆ ಗೈಸ್ ಪಾಪ ಯಾವಾಗಲೂ. ವೆರಿ ಥ್ಯಾಂಕ್ಫುಲ್ ಟು ಹರ್. ಈ ದೇಶಕ್ಕೆ ಬಂದಮೇಲೆ ಗೈಸ್ ಒಳ್ಳೆಯವರು ಕೆಟ್ಟವರು ತುಂಬ ಅಂದರೆ ತುಂಬ ಕಣ್ಣು ತೆರೆದಿದೆ ಗೈಸ್ ಈ ದೇಶಕ್ಕೆ ಬಂದ ಮೇಲೆ. ನಾನು ಮಾರ್ನಿಂಗ್ ಶಿಫ್ಟ್ ಹೋದಾಗ ಅವಳು ಏನಾದರೂ ಮಧ್ಯಾಹ್ನ ಇದ್ದರೆ ಶಿ ಆಲ್ವೇಸ್ ಗೆಟ್ಸ್ ಫುಡ್ ಫಾರ್ ಮೀ. ಇಟ್ಸ್ ವೆರಿ ಸ್ವೀಟ್ ಆಫ್ ಹರ್. ಸ್ವಲ್ಪ ಜನ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಗೈಸ್. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ಯು ಟೇಕಿಂಗ್ ಯುವರ್ ಸ್ಟ್ಯಾಂಡ್. ಎಕ್ಸಾಕ್ಟ್ಲಿ ಅಷ್ಟೇ ಗೈಸ್. ಸೊ ಗೈಸ್ ಜಾನ್ವಿ ಪ್ರತಿ ಸಲ ವ್ಲಾಗಲ್ಲಿ ಎಂಟ್ರಿ ಕೊಟ್ಟಾಗ ಏನಾರು ಒಂದು ಮೋಟಿವೇಶನ್ ಕೊಡ್ತಾ ಇರ್ತಾಳೆ. ಇಲ್ಲ ನನ್ನ ಜೀವನದಲ್ಲಿ ಏನೋ ಒಂದು ಆಗಿರುತ್ತೆ, ಸಂಖ್ಯೆ ಕೊಡ್ತಾ ಇರ್ತೀನಿ ನಿಮಗೆ ಮೋಟಿವೇಶನ್. ಗೈಸ್ ಪಾಪ ಅವಳ ಜೀವನದಲ್ಲಿ ಡೈಲಿ ಏನಾರು ಒಂದು ಆಗ್ತಿರುತ್ತೆ ಗೈಸ್. ಹೌ ಇಸ್ ಮೈ ಲೈಫ್ ಪಾಪ ಬರೀ ಇಲ್ವೇ ಇಲ್ಲ ಗೈಸ್. ಹೌದು ಗೈಸ್, ಬರೀ ಅವಳ ಜೀವನ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನನೂ ಅಷ್ಟೇ. ಡ್ರಾಮಾ ಇಲ್ಲದೆ ನಾವು ಬೆಳಗ್ಗೆ ಎದ್ದೋಳಲ್ಲ, ಡ್ರಾಮಾ ಇಲ್ಲದೆ ನಾವು ನೈಟ್ ಟೈಮ್ ಮಲ್ಕೊಳ್ಳೋದೇ ಇಲ್ಲ, ಆ ಥರ ಆಗ್ಬಿಡಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ನಾವು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಒಳ್ಳೆ ದಾರಿಲೇ ನಡಿಬೇಕು. ಯಾಕೆಂತಂದ್ರೆ ಮೇಲೊಬ್ಬ ಇದ್ದಾನೆ, ಯಾವಾಗಲೂ ನೋಡ್ತಾ ಇರ್ತಾನೆ. ನಾವು ಒಳ್ಳೇದು ಮಾಡಲೇಬೇಕು. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ಕೆಟ್ಟದೆಲ್ಲ ಯೋಚನೆನೂ ಮಾಡಕ್ಕೆ ಹೋಗ್ಬೇಡ್ದು ಗೈಸ್. ಎಲ್ಲಾರ್ಗೂ ನಮಗೆ ಕೆಟ್ಟದ್ದು ಬಯಸೋರ್ಗು ನಾವು ಯಾವತ್ತೂ ಒಳ್ಳೇದೇ ಬಯಸಬೇಕು. ದಟ್ ಇಸ್ ವಾಟ್ ಐ ಹ್ಯಾವ್ ಬೀನ್ ಲರ್ನ್ ಫ್ರಮ್ ಸ್ಮಾಲ್ ಅಷ್ಟೇ. ಸೊ ಇವಾಗ ಬನ್ನಿ ಹೋಗೋಣ, ಜಾಸ್ತಿ ತಡ ಮಾಡೋದು ಬೇಡ. ನಾನದು ಫುಲ್ ಎಕ್ಸೈಟ್ ಆಗಿದ್ದೀನಿ. ಸ್ವಲ್ಪ ಸೂರ್ಯ ಇವಾಗ ಬಂದಿದ್ದಾನೆ, ಅವಾಗ್ಲಿಂದ ಮಳೆ ಬರ್ತಾ ಇತ್ತು. ಐ ಹೋಪ್ ಮಳೆ ಬರಲ್ಲ ಗೈಸ್. ನಾನು ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೋಪಿಂಗ್ ಫಾರ್ ದ ಬೆಸ್ಟ್. ಫಸ್ಟ್ ಟೈಮ್ ಜೀವನದಲ್ಲಿ ತುಂಬಾ ದಿನ ಮಳೆ ಬಂದ್ಬಿಟ್ರೆ ನಾನು ಡಿಸಪಾಯಿಂಟ್ ಆಗ್ಬಿಟ್ಟು. ಹೌದು ಗೈಸ್, ನಾನು ತಗೊಂಡ್ಲೇ ಬೇಡವಾ ಗೈಸ್? ಕಮೆಂಟ್ ಮಾಡಿ. ಏನು ಯೂಸ್ ಇಲ್ಲ ಗೈಸ್. ಒಂದಕ್ಕೆ ಗೈಸ್ ಏನಿಲ್ಲ, ಅದ್ರ ಮೇಲೆ ಡ್ರಾಯಿಂಗ್ ಮಾಡ್ತಾಳೆ. ಈ ಚಾಕ್ ಪೀಸು ಮತ್ತೆ ಸ್ಲೇಟ್ ಇರ್ತಲ್ಲ, ಆ ತರ ಅದ್ರ ಮೇಲೆ ಡ್ರಾಯಿಂಗ್ ಮಾಡಕ್ಕೆ. ಅದ್ರ ಬದಲು ಚಾಕ್ ಪೀಸು ಮತ್ತೆ ಸ್ಲೇಟ್ ಇಟ್ಕೋಬೋದಲ್ವಾ? ಐಪ್ಯಾಡ್ ಯಾಕೆ? ಐಪ್ಯಾಡ್ ಒಂಥರ ಅಲ್ವಾ ಗೈಸ್? ಏನ್ ಚಿಕ್ಕ ಮಕ್ಳಾಗಿದ್ದ ಚಾಕ್ ಪೀಸ್ ಇದು, ಇವಾಗ ಐಪ್ಯಾಡ್ ನೋಡಿ ಗೈಸ್. ನಾನು ಅಟ್ಲೀಸ್ಟ್ ಅದ್ರಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಇವಳು ಮತ್ತೆ ನಾನಂತೂ ನಿಜ ತಗೊಂಡ್ರೆ ಬರೀ ಡ್ರಾಯಿಂಗ್ ಬಿಟ್ರೆ ನಂಗೆ ಇನ್ನೇನು ಯೂಸ್ ಇಲ್ಲ. ಅದಕ್ಕೆ ತಗೊಂಡ್ಲೇ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ ಗೈಸ್. ಇವಾಗ ಫೈನಲಿ ಸ್ಟೇಷನ್ ಹತ್ರ ಬಂದಿದ್ದೀವಿ. ನೋಡಿ ಗೈಸ್, ಸ್ಟೇಷನಿಂದ ಹೆಂಗೆ ಕಾಣುತ್ತೆ. ಕಾಣಿಸ್ತಿದ್ಯಾ ಗೈಸ್? ಈ ದೊಡ್ಡ ಹಿಮಾಲಯ ಪರ್ವತ ಹತ್ತೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಜೊತೆಗೆ ಗಾಳಿ ಬೇರೆ. ಹೆಂಗೆ ಬರ್ತಾ ಇದ್ದೆ ಗಾಳಿ ಅಂದರೆ ತೂರ್ಕೊಂಡು ಹೋಗ್ಬಿಡ್ತೀನೇನೋ ಅನ್ನೋ ಥರ, ಅಷ್ಟು ಗಾಳಿ ಗೈಸ್. ಇವಾಗ ಬನ್ನಿ ಹೋಗೋಣ. ಇವತ್ತು ಬಂದು ಫುಲ್ಲು ಟ್ಯೂಬ್ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಯಾವ ಕಲರ್ ತೊಗೋತೀನಿ ನಾನು ಐಪ್ಯಾಡು ಅನ್ನೋದನ್ನು ಗೆಸ್ ಮಾಡ್ತಾ ಇರಿ, ನೋಡೋಣ. ಹೌದು, ಬನ್ನಿ ಹೋಗೋಣ. ಅಲ್ಲಲ್ಲಲ್ಲಲ್ಲಲ್ಲ ಆಗ್ತಿಲ್ವಾ? ಬರೋದು ಬಂದ್ಬಿಟ್ವಲ್ಲ, ಯಾಕೆ ಸೈಲೆಂಟ್ ಹೊಡಿತೈತೆ? ಏನಿದು ಹಿಂಗಿದೆ? ಯಾರು ಜನನೇ ಇಲ್ಲ. ಒಂದು ಟ್ರೈನ್ನ ಇನ್ನೊಂದು ಟ್ರೈನ್ನ ತಗೋತಿದ್ದೀವಿ. ಇಲ್ಲಿ ನೋಡಿದ್ರೆ ಔಟ್ ಆಫ್ ಸರ್ವಿಸ್ ಅಂತ ಇದೆ. ಲಿಫ್ಟ್ ಈಸ್ ಔಟ್ ಆಫ್ ಸರ್ವಿಸ್. ಟ್ಯೂಬ್ ಸ್ಟ್ರೈಕ್ ಮಾಡಿಬಿಟ್ಟು ಒಂದಲ್ಲ ಒಂದು ಕತೆಗೆ ಹಿಂಸೆ ನಮಗಂತೂ. ನೋಡಿ, ಇಲ್ಲೆಲ್ಲ ಈ ಥರ ಬರೆದ್ಬಿಟ್ಟಿರ್ತಾರೆ. ಇದು ಸೆಂಟ್ರಲ್ ಲೈನು, ಅಲ್ಲಿ ನೋಡಿ ಜೂಬ್ಲಿ ಲೈನು, ಮತ್ತು ಇದು ಎಲಿಜಬೆತ್ ಲೈನು, ಆಮೇಲೆ ಮೆಟ್ರೋಪಾಲಿಟನ್ ಲೈನು. ಇದೇ ಥರ ಎಷ್ಟೊಂದಿದೆ ಗೈಸ್. ಇರಿ ಗೈಸ್, ಸ್ವಲ್ಪ ಫಿಗರ್ ಔಟ್ ಮಾಡಿ ಆಮೇಲೆ ಸಿಗ್ತೀವಿ ನಿಮಗೆ. ಇವಾಗ ನಾವು ಫೈನಲಿ ಸೆಂಟ್ರಲ್ಗೆ ಬಂದಿದ್ದೀವಿ. ನೋಡಿ ಗೈಸ್, ಯಾವ ಥರ ಇದೆ ವಾತಾವರಣ ಸೆಂಟ್ರಲಲ್ಲಿ ಅಂತ. ಇಲ್ಲಿ ನೋಡಿ, ಸ್ಟ್ರೇಂಜರ್ ಥಿಂಗ್ಸ್. ಏನು ಬೂಟ್ಸು? ನೋಡಿ ಗೈಸ್, ಇವಳು ಆಲ್ರೆಡಿ ಆಫರ್ ಹುಡ್ಕುದ್ಲು ಬೂಟ್ಸಲ್ಲಿ. ಇವಾಗ ಬಂದಿದ ತಕ್ಷಣನೇ ಶಾಪಿಂಗ್. ಶ್ಯಾಂಪು ಮನೇಲಿದೆ. ಶ್ಯಾಂಪು ವಾವ್, ಡಿಸ್ನಿ ಸಾಕಾಗಿದೆ ಗೈಸ್. ಸೆಂಟ್ರಲ್ ವೈಬ್ಸ್. ಎಷ್ಟೊಂದು ದಿನ ಆದಮೇಲೆ ನಾನು ಬರ್ತಾ ಇರೋದು ಸೆಂಟ್ರಲ್ಗೆ. ನೋಡಿ, ಎಲ್ಲ ಸೈಕಲ್ ತಗೊಂಡು ಜಾಲಿ ಮಾಡ್ತಾ ಇದ್ದಾರೆ. ಅಯ್ಯೋ ಸಾರಿ ಬ್ರೋ, ಎಲ್ಲರೂ ಸೈಕಲ್ ತಗೊಂಡು ಹೆಂಗೆ ಹೋಗ್ತಾ ಇದ್ದಾರೆ. ನಾವು ಸೈಕಲ್ ತಗೊಳ್ಳೋಣ. ಸೈಕಲ್ ತಗೊಂಡೋಗ್ಬೋದಾಗಿತ್ತಲ್ವಾ? ಬಟ್ ಗೈಸ್, ಮೊನ್ನೆ ನಾವು ಸೈಕಲ್ ಓಡಿಸಿರೋ ವ್ಲಾಗ್ ನೋಡಿರ್ತೀರಾ.
ಬೇಜಾನ್ ದುಡ್ಡು ಕೊಟ್ಬಿಟ್ಟಿದ್ದೀವಿ ಗೈಸ್ ಅಷ್ಟು ನೋಡ್ಸೋಕ್ಕೆ ಗೊತ್ತೇ ಇರಲಿಲ್ಲ ನಮಗೆ. ಮನೆಗೆ ಬಂದಮೇಲೆ ನೋಡ್ತಾ ಇದ್ದೀವಿ, 2 ದಿನ ಆದಮೇಲೆ ಕಟ್ಟಾಗಿದೆ ಆ್ಯಪಲ್ಲಿ. ನಾವು ಅಷ್ಟು ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ಗೈಸ್ ಆಲ್ಮೋಸ್ಟ್ 800 ರೂಪಾಯಿ ಕೊಟ್ಟಿದ್ದೀವಿ ಗೈಸ್ 1 ಕಿಲೋಮೀಟ್ರಿಗೆ ಒಬ್ಬೊಬ್ಬರು. ಅಯ್ಯೋ ಗೈಸ್, ಝಾರಾ ಸ್ಟೋರ್ ನೋಡಿ ಗೈಸ್, ಲಂಡನಲ್ಲಿ ನೋಡಿ ಝಾರಾ 1 2 3 4. ಓ, ಕೆಳಗಡೆ ಕಿಡ್ ಸೆಕ್ಷನ್ ಮಾಡ್ಬಿಟ್ಟು ಮೇಲ್ಗಡೆ ವುಮೆನ್ ಸೆಕ್ಷನ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಮೇಲೆ ಕಿಡ್ ಸೆಕ್ಷನ್ ನೋಡಲಿ, ಮತ್ತೆ ಇದೆಯದು ಕೆಳಗಡೆ ಏನೇನೋ ಇದೆ, ಬೇಜಾನಿದೆ ಗೈಸ್. ಇಲ್ಲೇ 2 ಝಾರಾ ಇದೆ. 2 ಅಲ್ಲ ಗೈಸ್, ಇರೋಡು ತುಂಬ ಝಾರಾಗಳಿದೆ. ಹೌದು ಗೈಸ್, 4 ಝಾರಾ ಇರಬೇಕು, 3 ಝಾರಾ ಇರಬೇಕೇನೋ ಇಲ್ಲಿ. ಆ್ಯಕ್ಚುಲಿ ನಾವು ಇವತ್ತು ಬಂದಿರೋದು ಸೆಂಟ್ರಲ್ಗೆ ಗೈಸ್. ಸೊ ಏನೇನು ಶಾಪ್ ಮಾಡ್ತೀವಿ ಏನು ನಮಗೆ ಗೊತ್ತಿಲ್ಲ. ನೋಡಿ ಸ್ವರಸ್ಕಿದು ಕಾಣಿಸ್ತಿದ್ಯಾ? ವೆರಿ ನೈಸ್. ನನಗೆ ಲಾಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿರೋ ನೆನಪಾಗ್ತಿದೆ ಗೈಸ್ ನಂಗೆ. ಈ ರೋಡಲ್ಲಿ ಏನೇನು ಶಾಪ್ ಮಾಡ್ತೀವಿ ಏನು ನೋಡೋಣ. ಮೇಯ್ನಾಗಿ ಬಂದಿರೋದೇ ಐಪ್ಯಾಡ್ ತೊಗೊಳಕ್ಕೆ. ಐಪ್ಯಾಡು ತೊಗೊಂಡು ಕೆಲವೊಂದು ಕ್ರೀಮು ಅದು ಇದು ಏನಾದ್ರು ತೊಗೋಬೇಕಿತ್ತು. ನೋಡೋಣ ಏನೇನು ತೊಗೋತೀವಿ ಏನು. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ನೋಡಿ ಗೈಸ್, ಪಾಪಪ್ ಸ್ಟೋರು ಸ್ಕಿನ್ಸ್ದು ಪಾಪಪ್ ಸ್ಟೋರ್ ನೋಡಿ. ಇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ. ಗೈಸ್ ಇವಾಗ ನಾವು ನೋಡಬೇಕಾಗಿರೋದು ಬಂದು ಇದು, ಆದರೆ ಹೆಂಗೆ ಹೋಗೋದಂತ ಗೊತ್ತಿಲ್ಲ. ಕೇಳ್ಬಿಟ್ಲು. ಸೊ ಇವಾಗ ನಮಗೆ ಸಿಕ್ತು. ಸೊ ದಿಸ್ ಇಸ್ ದ ಒನ್ ದಟ್ ಐ ವಿಲ್ ಬಿ ಬೈಯಿಂಗ್. ಇಲ್ಲ 128 ಸಾಕು 128. 329. ಹಾಂ 329 ವಿತ್ ಪೆನ್ಸಿಲ್. 256 ಎಷ್ಟು? 430. 100 ಪೌಂಡ್ಸ್ ಜಾಸ್ತಿ ಅಂದರೆ 10-12 ಸಾವಿರ ಜಾಸ್ತಿ. ನೋಡೋಣ ಇರಿ ಗೈಸ್. ಇಲ್ಲಿದೆ, ನನ್ನ ಹತ್ರ ಇದೆ ಮೈಕ್. ಗೈಸ್ ಏನೋ ಆಫರ್ ಸಿಗುತ್ತಂತೆ ಯೂನಿಡೇಸ್ ಯೂಸ್ ಮಾಡಿದ್ರೆ. ಅದಕ್ಕೆ ಇವಾಗ ಅವಳು ಇನ್ಸ್ಟಾಲ್ ಮಾಡ್ತಿದ್ದಾಳೆ, ಸೈನ್ ಇನ್ ಮಾಡ್ತಿದ್ದಾಳೆ. ಸೊ ಅದೇ ಗೈಸ್, ಕಮ್ ಲೆಟ್ಸ್ ಸಿ ವಾಟ್ಸ್ ನೆಕ್ಸ್ಟ್. ಅದು ಪರ್ಪಲ್ ಇದು, ಆದರೆ ಪರ್ಪಲ್ ಥರನೇ ಕಾಣ್ತಿಲ್ಲ. ಇದು ಗ್ರೇ ಥರ ಕಾಣ್ತಿದೆ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ಆ್ಯಪಲ್ ಏರ್, ನಾಟ್ ಆ್ಯಪಲ್ ಜಸ್ಟ್ ಐಪ್ಯಾಡ್. ದಿಸ್ ಇಸ್ 11th gen. ಅದು ಇಟ್ ಹ್ಯಾಸ್ M4 ಚಿಪ್, ದಿಸ್ ಹ್ಯಾಸ್ A16 ಚಿಪ್. ಇದಕ್ಕೂ ಬೇಜಾನ್ ಪ್ರೈಸ್ ಡಿಫ್ರೆನ್ಸ್ ಇದೆ. ಅದು 60 ಎಷ್ಟು ನೋಡು, 65,000. ಇರಿ ನೋಡಿ ಗೈಸ್, 65,000 ಇದು. ಈ ಕಲರ್ ಇದೆ. ಸೊ ಇದು ಪರ್ಪಲ್ ಥರನೂ ನನಗೆ ಕಾಣಿಸ್ತಿಲ್ಲ, ಗ್ರೇ ಥರನೂ ಕಾಣಿಸ್ತಿದೆ ನೋಡೋಕ್ಕೆ. ಇಲ್ಲ ಅಂದಿದ್ರೆ ನಾನು ಇದೇ ತೊಗೊಂಡ್ಬಿಡ್ತಿದ್ದೆ ಗೈಸ್. ಓಕೆ, ಇವಾಗ ಇರಿ, ಅಲ್ಲಿ ಸ್ವಲ್ಪ ವಿಚಾರಿಸಿ ಸಿಗ್ತೀನಿ. ಸ್ಟಾರ್ಟ್ ಆಗಿದೆ ಅಲ್ವಾ ಅಲ್ಲೋದಾ? ಸೊ ಗೈಸ್ ಇವಾಗ ನಾವು ಕೇಳಿದ್ದೀವಿ, ಅವರು ತರಕ್ಕೆ ಅಂತ ಹೋಗಿದ್ದಾರೆ. ಅವ್ರನ್ನ ಫಾಲೋ ಮಾಡಿ ಅಂತ ಅಂದರು. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್. 128 GB ತೊಗೋತಿದ್ದೀನಿ. ಬನ್ನಿ. You ladies can take a seat. 2-3 minutes. They're going to bring it to my colleague, and when it comes, you just pay him. ಶೋರ್. ಥ್ಯಾಂಕ್ ಯು. ತುಂಬ ಬೇಗ ಆಗೋಯ್ತು ಗೈಸ್. ಇನ್ನು ನೋಡೋಣ, ಇನ್ನು ಅವನು ಕೊಡಬೇಕು. ಇಷ್ಟು ಬೇಗ ಕೈಗೆ ಬಂದ್ಬಿಡ್ತು. 2-3 ಮಿನಿಟ್ಸ್ ತೊಗೊಬರ್ತೀನಿ ಅಂತಂದ್ರು ಸ್ಟೋರ್ ರೂಮಿಂದ. ಸರಿ ಆಯಿತು, ಕುತ್ಕೊಳ್ಳೋಣ ಬಾ. ನಾನಂತೂ ಫುಲ್ಲು ಅಯ್ಯೋ. ಓಕೆ, ನಾನು ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲ್ಲ. ತಗೋ ಗೈಸ್, ತಗೋಬಿಟ್ಲು ಫೈನಲಿ. ಇನ್ನು ತೊಗೊಂಡಿಲ್ಲ, ಇರಿ ಗೈಸ್, ತಗೋಬೇಕು. ತೊಗೊಂಡ್ಮೇಲೆ 128 GB 256 GB 120. ನೀನು ಅದರಲ್ಲಿ ವಿಡಿಯೋ ಸ್ಟೋರ್ ಮಾಡ್ತೀಯಾ? ಮೇ ಬಿ ಸಮ್ಟೈಮ್ಸ್. ಹಾಂ ಗೈಸ್, ನನಗೆ ಇಷ್ಟು ದಿನ ಕನ್ಫ್ಯೂಸ್ ಇರಲಿಲ್ಲ. ಯಾಕೆಂದರೆ ಬರೀ 100 ಪೌಂಡ್ಸ್ ಅಷ್ಟೇ ಅಲ್ವಾ 256 GB. ಒಂದ್ಸಲಿ ತೊಗೋತಿದ್ದೀನಿ ಐಪ್ಯಾಡು. 128 256. ಹಾಂ, ಒಂದು 100 ಎಷ್ಟೋ ಪೌಂಡು ಡಿಫ್ರೆನ್ಸ್. ಗೈಸ್ ಇರಿ ಗೈಸ್, ಒಂದು ನಿಮಿಷ ನಮ್ಮ ಅಮ್ಮಂಗೆ ಫೋನ್ ಮಾಡೋಣ ಒಂದು ಸಲ. ಬೆಸ್ಟ್.
ಪಕ್ಕ ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ, ತೊಗೋತಿದ್ಯಾ 256 GB ತಗೋ ಅಂತ ಅಂತಾರೆ. ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನೇ ತಗೋ ಅಂತ ಅಂತಾರೆ. ನೋಡಿ ಬೇಕಾರೆ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಟೈಮ್ ಬಂದು 11:15 ಆಗಿದೆ ಗೈಸ್, ನೈಟ್ 11:15 ಆಗಿದೆ. ನಮ್ಮ ಅಮ್ಮಂಗೆ ಹೇಳಿದ್ದೆ ನಾನು ಇವತ್ತು ತೊಗೋತಿದ್ದೀನಿ ಅಂತ. ಸೊ ಹಲೋ, ಏನು ಮಾಡ್ತಿದ್ದಮ್ಮ? ದೇವಸ್ಥಾನದಿಂದ ಇವಾಗ ನಾನು ಹೇಳಿದ್ದೆ, ನಿನ್ನ ಹೆಸರೆಲ್ಲ ಅಷ್ಟೇ ಮಾಡಿಸ್ಕೊಂಡು ಹೆಂಗಪ್ಪ ತಿನ್ಸೋದು ನಿಮಗೆ ಅಂತ ಅನ್ಕೊಂಡೆ ನೀವೇ ಫೋನ್ ಮಾಡಿದೆ. ಹಂಗೆ ಇವಾಗ ಇಲ್ಲಿ ತಗೊಳಕ್ ಬಂದಿದ್ದೀನಿ ಐಪ್ಯಾಡ್ನ, ಆಯ್ತಾ? ಹಾಂ ಹಲೋ, ಆಯ್ತು. ತೊಗೋತೀನಿ. ಇದು 128 GB ತಗೊಳ್ಳ ಇಲ್ಲ 256 GB ತಗೊಳ್ಳ ಅಂತ? 250 ತಗೊಂಡೆ, 128 ತಗೊಂತೀಯಾ? ತಗೊಂಡ್ರೆ ಸ್ಪೇಸ್ ಇರ್ಬೇಕು ತಾನೆ, ಅದಕ್ಕೆ ತಲೆ ಕೆಡ್ಸ್ಕೊಂತೀಯ? ಅದೇ ಅನ್ಕೋತಿದ್ದೆ. ಟಿವಿ ಇಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾನೇನು ಹೇಳಿದೆ 1 TB ಹೇಳ್ತಾರೆ ಅಂತ ನಾನು ಹೇಳಿಲ್ವಾ? 1 TB ಇದೆ, ಬಟ್ 1 TBಗೆ 1.5 ಲಕ್ಷ ಆಗುತ್ತೆ. ನೀನು ದುಡ್ಡು ಹಾಕಿದ್ರೆ ನಾನು ತಗೋತೀನಿ. 1 TB ಏನಕ್ಕಿದ್ ಬರೀ ಐಪ್ಯಾಡ್ ಅಲ್ವಾ, ಎಡಿಟ್ ಮಾಡೋಕ್ಕಷ್ಟೇ ಅಲ್ವಾ? ಎಷ್ಟುದ್ದ ಇದೆ ಅದು ಸ್ಕ್ರೀನು? ಇರು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಹಾಯ್ ಹೇಳು, ವ್ಲಾಗಿಗೆ ಹಾಯ್ ಹೇಳು. ಸರಿ, ಇವಾಗ ನೋಡಿದೆ ನಾನು ತಗೋತಿರೋದು. ಚೆನ್ನಾಗಿದೆ ಕಲರ್ ಇದೆ ಪರ್ಪಲ್ ಇಲ್ಲಿದೆ. ಇದು ತುಂಬ ಕಾಸ್ಟ್ಲಿ. ಇದು 65,000 ಒಂದೇ. 128 GB 65,000. ಆಯ್ತು, ಕೊಡ್ತೀನಿ ನಾನೇ. ಬೇಡ ಪರವಾಗಿಲ್ಲ, ನಾನು ಇದನ್ನೇ ತೊಗೋತೀನಿ. ನಾನು ಇವಾಗ ಪಿಂಕ್ ಕಲರ್ ತೊಗೋತೀನಿ. ಅದು ಪರ್ಪಲ್ ಕಲರ್ ಥರನೇ ಕಾಣಿಸ್ತಿಲ್ಲ ನೋಡು, ಅದು ನಂಗೆ ಇಷ್ಟನೇ ಆಗಿಲ್ಲ. ಅದು ನೋಡೋಕೆ ಪರ್ಪಲ್ ಥರನೇ ಇಲ್ಲ. ನೋಡಿ ಗಾಯ್ಸ್, ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಕಂಗ್ರಾಟ್ಸ್ ಹೇಳ್ಬಿಡಿ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ. ಕಂಗ್ರಾಟ್ಸ್. ಇವಾಗ ಬನ್ನಿ, ಇಲ್ಲಿ ನೋಡಿ ರೆಡಿಯಾಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. So she's getting it, guys. Thank you. You too, bye. ಇದನ್ನು ಅನ್ಬಾಕ್ಸ್ ಮಾಡಬೇಕು. ಎಲ್ಲರೂ ಒಂದು ಕಡೆ ಕ್ಲೀನಾಗಿ. ಗೈಸ್, ಈ ಜನ ಜಾತ್ರೆಯಲ್ಲಿ ಎಲ್ಲಿ ಹುಡ್ಕೋದು ಅಂತ ನನಗೆ ಸ್ವಲ್ಪ ಇಲ್ಲಿ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ಒಂದು ಸ್ವಲ್ಪ. ಬಟ್ ಇಟ್ಸ್ ಅ ರಿಯಲಿ ನೈಸ್ ಆ್ಯಪಲ್ ಸ್ಟೋರ್. ಸೊ ಗೈಸ್, ಎಷ್ಟು ಬೇಗ ಆಗೋಯ್ತು ನೋಡಿ ಗೈಸ್. ಸ್ಲಿಪ್ ಕೂಡ ಇಲ್ಲೇ ಕೊಟ್ಬಿಟ್ರು. ಎಷ್ಟು ಗೊತ್ತಾ ಗೈಸ್ ಟೋಟಲ್ ಆಗಿದ್ದು? ಇವಳಿಗೆ 30 pounds ಡಿಸ್ಕೌಂಟ್ ಆಯಿತು. ಯಾಕೆ ಅಂತ ಅಂದರೆ ಬಿಕಾಸ್ ಐ ವಾಸ್ ಅ ಸ್ಟೂಡೆಂಟ್ ಹಿಯರ್ ಇನ್ ಲಂಡನ್ ಅಂತ. 30 pounds ಅಂದರೆ 3,500, ಹತ್ತತ್ರ 4,000. ಸೊ ನಾನು ತೊಗೊಂಡಿದ್ದು ಮೇನ್ ಪ್ರೈಸಲ್ಲಿ 4,000 ಕಟ್ಟಾಗಿ ಇವಾಗ ಎಷ್ಟಾಗಿತ್ತು ಗೊತ್ತಾ? ಟೋಟಲ್ ಬಂದು 478 pounds. 478 pounds ಅಂದರೆ ಆಲ್ಮೋಸ್ಟ್ ಒಂದು 60,000. ಹಾಂ, 60,000. ಸೊ ದಟ್ ಈಸ್ ವಿತ್ ಐಪ್ಯಾಡ್ ಆ್ಯಂಡ್ ಅದ್ರ ಜೊತೆ ಪೆನ್ಸಿಲ್ ಕೂಡ ಬಂದಿದೆ. ಸೊ ನಾನು ತುಂಬಾ ಖುಷಿಯಾಗಿದ್ದೀನಿ ಗೈಸ್. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಗೈಸ್, ಫೈನಲಿ ನನ್ನ ಐಪ್ಯಾಡ್ ಇಲ್ಲಿದೆ. ಪಿಂಕ್ ಕಲರ್ ಐಪ್ಯಾಡ್ ನಾನು ತೊಗೊಂಡಿದ್ದೀನಿ. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್ ಗೈಸ್, this is my first ever iPad. Oh my god. ಗೈಸ್, ಫೈನಲಿ ತೊಗೊಂಡೆ ಗೈಸ್. ತುಂಬ ಖುಷಿ ಆಗ್ತಿದೆ. ಐ ಆಮ್ ಶಿವರಿಂಗ್ ಶಿಟ್. ಓಕೆ, ಬಿಕಾಸ್ ಐ ವಾಂಟೆಡ್ ಟು ಟೇಕ್ ದಿಸ್. ಚಿಕ್ಕ ವಯಸ್ಸಿಂದ ತುಂಬಾ ಆಸೆ ಇತ್ತು ನನಗೂ ಕೂಡ ಐಪ್ಯಾಡ್ ಉಪಯೋಗಿಸ್ಬೇಕು, ಐಪ್ಯಾಡ್ ತೊಗೋಬೇಕು ಅಂತ. ನಮ್ಮ ಅಪ್ಪಂಗೆ ಸಿನ್ಸ್ ಹಿ ವಾಸ್ ನಾಟ್ ಲೈಕ್, ನಮ್ಮ ಅಪ್ಪಂಗೆ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ಅವರು ನನಗೆಲ್ಲ ಸ್ಯಾಮ್ಸಂಗ್ದೇ ತಂದುಕೊಡ್ತಿದ್ರು. ಬಟ್ ದಿಸ್ ಈಸ್ ಮೈ ಫಸ್ಟ್ ಎವರ್ ಐಪ್ಯಾಡ್. ಸೊ ನನಗೆ ತುಂಬ ಖುಷಿ ಆಗ್ತದೆ. ನೋಡಿ ಗೈಸ್, ಈ ಥರ ಕಾಣುತ್ತೆ ಫೋನು. ಡಿಪ್ರೆಷನ್ ಫೋನ್ ಅಂತ ಇದ್ದೀನಿ, ಸಾರಿ, ಐಪ್ಯಾಡ್. ನನಗೆ ಇಟ್ಕೊಳ್ಳೋಕ್ಕೇ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಯಾಕೆಂದರೆ ಬೇಗ ಕೇಸು ಎಲ್ಲ ಹಾಕಬೇಕು ಗೈಸ್. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇದಕ್ಕೆ, ಚೆನ್ನಾಗಿರೋ ಕೇಸು ಎಲ್ಲ ಹಾಕೋಕ್ಕೆ. ಓ ಮೈ ಗಾಡ್, ಇಟ್ಸ್ ಫೈನಲಿ ಹಿಯರ್. ಕ್ಯಾಮ್ರಾ ಆನ್ ಮಾಡಿದ್ದಾರೆ ಗೈಸ್. ಆ್ಯಸ್ ಯೂಶುವಲ್ ನಾನು ಏನಾದ್ರು ಒಂದು ಮಾಡ್ತೀನಿ, ಅದರಲ್ಲಿ ಏನು ಡೌಟ್ ಇಲ್ಲ ಗೈಸ್.
ಗೈಸ್ ನಾನು ಇಷ್ಟೊತ್ತರೆಗೂ ಚೆನ್ನಾಗಿ ಏನೇನೋ ಮಾತಾಡಿದೆ ಗೈಸ್, ನಂಗೆ ಮರ್ತೇ ಹೋಗ್ಬಿಡ್ತು. Sorry, ಮಾತಾಡ್ದೆ ಏನು ಮಾತಾಡ್ತಿದ್ದೆ ಹೇಳು? ಏನು ಹೇಳ್ತಿದ್ವಿ ಅಂದರೆ ಇದನ್ನು ತೊಗೋಬೇಕಂತ ಹೆಂಗೆ ಡಿಸೈಡ್ ಮಾಡಿದೆ? ತೊಗೋಬೇಕಂತ ಹೆಂಗೆ ಡಿಸೈಡ್ ಮಾಡಿದೆ ಅಂತ ಅಂದರೆ ನೋಡಿ ಗೈಸ್, ನಾನು ಮುಂಚೆನೇ ಆಲ್ಮೋಸ್ಟ್ ಆಗಿದೆ. ನಾನು ಮುಂಚೆನೇ ಒಂದು 10 ದಿನದ ಮುಂಚೆನೇ ಬಂದು ನೋಡಿ ಯಾವ್ದು ಬೇಕು ಏನು ಎತ್ತ ಅಂತ ಎಲ್ಲ ನೋಡಿ 128 GB ಫಿಕ್ಸ್ ಆಗಿಬಿಡಿದೆ. ಬಟ್ ಲಾಸ್ಟ್ ಮಿನಿಟಲ್ಲಿ ನಮ್ಮಮ್ಮ 256 ತಗೋ ಅಂತ ಅಂದರು. ಸೊ ಸಿನ್ಸ್ ನಾನು ಬ್ಲಾಗ್ ಮಾಡೋದ್ರಿಂದ ಎಲ್ಲ ಇದರಲ್ಲೇ ಎಡಿಟ್ ಮಾಡ್ತೀನಿ ಅಲ್ವಾ, ಸೊ ಐ ಮೈಟ್ ಸ್ಟೋರ್ ಸಮ್ ವಿಡಿಯೋಸ್ ಇನ್ ಇಟ್ ಅಂತ ಅಂದ್ಬಿಟ್ಟು 256 GB ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಐ ಆಮ್ ಸೊ ವೆರಿ 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 ಹ್ಯಾಪಿ. ಥ್ಯಾಂಕ್ ಯು ತೊಗೋಬೇಕು ಇಲ್ವಾ ಕಮೆಂಟ್ ಸೆಕ್ಷನ್ ಹೌದು ಏನೇನೋ ಕಮೆಂಟ್ ಮಾಡ್ಬಿಡಿ ಗೈಸ್, ನಂಗೆ ಬೇಜಾರಾಗುತ್ತೆ. ಆಮೇಲೆ ಹೌದು ಅಂತಾನೆ ಹೇಳ್ರಿ. ಅದೇ ಬೇಡ ಗೈಸ್, ಸುಮ್ಮನೆ ಅಂದೆ. ಬರೀ ಇಂಥದೆಯಾ ಇದನ್ನ ಹಾಕ್ಬೇಡ. ವೆರಿ ಹ್ಯಾಪಿ. ಸ್ಕೇಲ್ ಆಫ್ 1 to 10 100. ಕಂಗ್ರ್ಯಾಚುಲೇಟ್ ಮಾಡೋಣ ಗೈಸ್. ಫಸ್ಟ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು